ಸ್ನೇಹಿತರೆ, ಅದು 1929 ಏಪ್ರಿಲ್ 8ನೇ ತಾರೀಕು ದಿಲ್ಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಭಾರತೀಯರ ಧ್ವನಿಯನ್ನೇ ಅಡಗಿಸೋಕೆ ಅಂತ ಬ್ರಿಟಿಷ್ ಅಧಿಕಾರಿಗಳು 2 ಕರಾಳ ಕಾನೂನುಗಳನ್ನ ಪಾಸ್ ಮಾಡೋಕೆ ಕುಳಿತುಕೊಂಡಿದ್ರು. ಎಲ್ಲವನ್ನ ರೆಡಿ ಮಾಡಿಟ್ಕೊಂಡಿದ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಢಮ್ ಅಂತ ದೊಡ್ಡ ಸ್ಫೋಟ. ಇಡೀ ಪಾರ್ಲಿಮೆಂಟ್ ದಟ್ಟವಾದ ಹೊಗೆಯಿಂದ ಕಪ್ಪಾಗೋಯ್ತು. ಜಗತ್ತನ್ನೇ ಆಳ್ತಾ ಇದ್ದ ಬ್ರಿಟಿಷ್ ಅಧಿಕಾರಿಗಳು ಪ್ರಾಣ ಭಯದಿಂದ ಟೇಬಲ್ ಕೆಳಗೆ ಅಡುತ್ತಾ ನಡುಕ್ತಾ ಒದ್ದಾಡ್ತಿದ್ರು. ಆದ್ರೆ ಆ ಸ್ಫೋಟಕ ಎಸೆದ ಆ 2 ಯುವಕರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಲ್ಲ. ಬದಲಾಗಿ ಆ ಹೊಗೆ ಬೆಂಕಿ ನಡುವೆ ಎದೆಯುಬ್ಬಿಸಿ ನಿಂತ್ಕೊಂಡ್ರು. ಇನ್ಕಿಲಾಬ್ ಜಿಂದಾಬಾದ್ ಅಂತ ಗುಡುಗಿದ್ರು. ಕ್ರಾಂತಿ ಚಿರಾಯುವಾಗಲಿ ಅಂತ ಹುಂಕರಿಸಿದ್ರು. ಸ್ನೇಹಿತರೆ, ಅದು ಅರ್ಧ ಭೂಮಿಯನ್ನ ಆಳಿದ್ದ ಬ್ರಿಟಿಷರು ನಡುಗಿ ಹೋಗುವಂತೆ ಮಾಡಿದ ಘಟನೆ. ಆ ಘಟನೆಗೆ ಕಾರಣರಾಗಿದ್ದು ಬೇರೆ ಯಾರೂ ಅಲ್ಲ, ಬರೀ 23 ವರ್ಷದ ಯುವ ಮಿಂಚು ಭಗತ್ ಸಿಂಗ್. ಇವರ ಹೆಸರು ಕೇಳಿದ್ರೂ ಕೂಡ ಭಾರತೀಯರ ನರನಾಡಿಗಳಲ್ಲಿ ರೋಮಾಂಚನ ಸೃಷ್ಟಿಯಾಗುತ್ತೆ. ಇವರ ಕಣ್ಣಲ್ಲಿನ ತೇಜಸ್ಸನ್ನ ನೋಡಿದವರು ಅಗ್ನಿ ಜ್ವಾಲೆಗೆ ಹೋಲಿಸ್ತಾರೆ. ಇವತ್ತು ಗಾಂಧೀಜಿ ಬಗ್ಗೆ, ನೆಹರು ಬಗ್ಗೆ, ಸಾವರ್ಕರ್ ಬಗ್ಗೆ, ಹೀಗೆ ನಮ್ಮ ಬಹುತೇಕ ನಾಯಕರ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಟೀಕೆ ಟಿಪ್ಪಣಿಗಳು ಬರ್ತವೆ. ಆದ್ರೆ ಭಗತ್ ಸಿಂಗ್ ಅವರ ವಿಚಾರದಲ್ಲಿ ಪರ ವಿರುದ್ಧ ಇಲ್ಲ, ಎಲ್ಲರೂ ಪರವೇ. ದೇಶಕ್ಕಾಗಿ ಚಿಕ್ಕ ವಯಸ್ಸಲ್ಲೇ ಪ್ರಾಣವನ್ನ ಬಲಿ ಕೊಟ್ಟ ಕೆಚ್ಚೆದೆಯ ವೀರ. ಹಾಗಿದ್ರೆ ಯಾರು ಈ ಭಗತ್ ಸಿಂಗ್? ಇವತ್ತಿನ ಲೀಡರ್ ಎಪಿಸೋಡ್ನಲ್ಲಿ ಭಾರತದ ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅವರ ರೋಮಾಂಚಕಾರಿ ಹಾಗೂ ಕಡೆಯಲ್ಲಿ ಆಘಾತಕಾರಿ ಲೈಫ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ಇದು ಲೀಡರ್ ಸರಣಿ. ಯಾರು ಈ ಭಗತ್ ಸಿಂಗ್? ಸ್ನೇಹಿತರೆ, ಭಗತ್ ಸಿಂಗ್ ಹುಟ್ಟಿದ್ದು 1907 ಸೆಪ್ಟೆಂಬರ್ 28ನೇ ತಾರೀಕು ಪಂಜಾಬ್ನ ಲಾಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ. ಈಗ ಈ ಜಾಗ ಪಾಕಿಸ್ತಾನದಲ್ಲಿದೆ. ಭಗತ್ ಸಿಂಗ್ ಬೇಸಿಕಲಿ ಪಂಜಾಬ್ನ ಒಂದು ಜಾಟ್ ಸಿಖ್ ಕುಟುಂಬದಲ್ಲಿ ಹುಟ್ಟಿದ್ರು. ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ. ಹಾಗೆ ನೋಡಿದ್ರೆ ಭಗತ್ ಸಿಂಗ್ ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡುವ ಆ ಕಿಚ್ಚು ರಕ್ತಗತವಾಗಿನೇ ಬಂದಿತ್ತು. ಯಾಕಂದ್ರೆ ಅವರ ತಾತ, ತಂದೆ ಮತ್ತು ಚಿಕ್ಕಪ್ಪಂದಿರು ಎಲ್ಲರೂ ಅಪ್ಪಟ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಭಗತ್ ಸಿಂಗ್ ಹುಟ್ಟಿದ ದಿನ ಕೂಡ ಅವರ ತಂದೆ ಮತ್ತು ಒಬ್ಬರು ಚಿಕ್ಕಪ್ಪ ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲಿನಲ್ಲಿದ್ರು. ಈ ಅಣ್ಣ ತಮ್ಮ ಇಬ್ಬರು ಸೇರಿ ಭಾರತ್ ಮಾತಾ ಸೊಸೈಟಿಯನ್ನು ರಹಸ್ಯ ಸಂಘಟನೆಯನ್ನ ಕಟ್ಟಿದ್ರು. ಭಾರತ್ ಮಾತಾ ಸೊಸೈಟಿ ರೈತರನ್ನ ಬ್ರಿಟಿಷರ ವಿರುದ್ಧ ಒಗ್ಗೂಡಿಸುವುದು ಇವರ ಉದ್ದೇಶ ಆಗಿತ್ತು. ಸೊ ಇಡೀ ಕುಟುಂಬ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಆಗಿತ್ತು. ಹೀಗೆ ಭಗತ್ ಸಿಂಗ್ 3 ವರ್ಷದವರಿದ್ದಾಗ ಹೊಲದಲ್ಲಿ ಆಟ ಆಡ್ತಾ ಮಣ್ಣಲ್ಲಿ ಏನನ್ನೋ ಮುಚ್ಚಿಡ್ತಾ ಇದ್ರು. ಆಗ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದ ತಂದೆ ಬಂದು ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಆಗ ಆ ಪುಟ್ಟ ಮಗು ಕೊಟ್ಟ ಉತ್ತರ ಏನಾಗಿತ್ತು ಗೊತ್ತಾ? ಅಪ್ಪ, ನಾನು ಮಣ್ಣಲ್ಲಿ ಬಂದೂಕನ್ನ ಬಿತ್ತಾ ಇದ್ದೀನಿ. ಅದು ದೊಡ್ಡದಾದ್ಮೇಲೆ ಬ್ರಿಟಿಷರನ್ನ ನಾನು ಶೂಟ್ ಮಾಡ್ತೀನಿ ಅಂತ. ಆ ಮಟ್ಟಿಗೆ 7 ವಯಸ್ಸಲ್ಲಿ ಅವರಿಗೆ ದೇಶ ಪ್ರೇಮ ಒಳಗೆ ಆವರಿಸ್ಕೊಂಡಿತ್ತು. ಇನ್ನು ಅವರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ, ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಲಾಯಲ್ಪುರದಲ್ಲಿ ಮುಗಿಸಿದ ಭಗತ್ ಸಿಂಗ್ ಆಮೇಲೆ ಲಾಹೋರ್ಗೆ ಬಂದ್ರು. ಅಲ್ಲಿ ಆರ್ಯ ಸಮಾಜ ನಡೆಸ್ತಾ ಇದ್ದ ದಯಾನಂದ ಆಂಗ್ಲೋ ವೇದಿಕ್ ಅಂದ್ರೆ DAV ಹೈಸ್ಕೂಲ್ ಸೇರಿದ್ರು. ಆದರೆ ಭಗತ್ ಸಿಂಗ್ ಅವರ ಜೀವನ ಸಂಪೂರ್ಣ ಚೇಂಜ್ ಆಗಿತ್ತು. 1919ರಲ್ಲಿ ಏಪ್ರಿಲ್ 13, 1919 ಪಂಜಾಬ್ನ ಅಮೃತ್ಸರ್ನಲ್ಲಿ ಭೀಕರ ಘಟನೆ ನಡೆಯಿತು. ಜಲಿಯನ್ವಾಲಾ ಬಾಗ್ ಕಗ್ಗೊಲೆ ನಡೆದು ಸಾವಿರಾರು ಭಾರತೀಯರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾದರು. ಈ ಘಟನೆ ಕೇಳಿದ ತಕ್ಷಣ ಆ 12 ವರ್ಷದ ಹುಡುಗ ಶಾಲೆ ಬಿಟ್ಟು ನೇರವಾಗಿ ಜಲಿಯನ್ವಾಲಾ ಬಾಗ್ಗೆ ಓಡ್ ಬಂದ್ರು. ಸಾವಿರಾರು ಜನರ ರಕ್ತ ಚೆಲ್ಲಿದ್ದ ಆ ಜಾಗದಲ್ಲಿ ನಿಂತು ಆ ರಕ್ತ ಸಿಕ್ತ ಮಣ್ಣನ್ನ ಒಂದು ಸಣ್ಣ ಗಾಜಿನ ಬಾಟಲಿಯಲ್ಲಿ ತುಂಬಿಕೊಂಡು ಮನೆಗೆ ಬಂದ್ರು. ಅವತ್ತೇ ಡಿಸೈಡ್ ಮಾಡ್ತಾರೆ ಬ್ರಿಟಿಷರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ. ಭಗತ್ ಸಿಂಗ್ ಅವರು ತುಂಬಾ ಜನಕ್ಕೆ ಆದರ್ಶ ಇವತ್ತು. ಆದರೆ ಅವರಿಗೆ ಆದರ್ಶ ಯಾರಾಗಿದ್ರು ಗೊತ್ತಾ? ಗದರ್ ಪಾರ್ಟಿಯ ಕ್ರಾಂತಿಕಾರಿ ಕರ್ತಾರ್ ಸಿಂಗ್ ಸರಾಭಾ. 1915ರಲ್ಲಿ ಲಾಹೋರ್ ಜೈಲಿನಲ್ಲಿ ಕರ್ತಾರ್ ಸಿಂಗ್ರನ್ನ ನೇಣಿಗೆ ಏರಿಸಿದಾಗ ಅವರ ವಯಸ್ಸು ಕೇವಲ 19 ವರ್ಷ 5 ತಿಂಗಳಾಗಿತ್ತು. ಆ ವೀರನ ಫೋಟೋವನ್ನ ಭಗತ್ ಸಿಂಗ್ ಯಾವಾಗಲೂ ತಮ್ಮ ಜೇಬಿನಲ್ಲಿ ಇಟ್ಕೊಳ್ತಾ ಇದ್ರು. ನೆಕ್ಸ್ಟ್ ಭಗತ್ ಸಿಂಗ್ ಖುದ್ದು ಹೋರಾಟವನ್ನ ಶುರು ಮಾಡಿದ್ರು. ಸಾಕಷ್ಟು ಜ್ಞಾನವನ್ನ ಪಡೆದ್ರು. ತುಂಬಾ ಜನಕ್ಕೆ ಒಂದು ಕಲ್ಪನೆ ಇರುತ್ತೆ, ಭಗತ್ ಸಿಂಗ್ ಸಣ್ಣ ಹುಡುಗ ಅಂದ ತಕ್ಷಣ ಅವ್ರಿಗೇನು ಬರ್ತಾ ಇರಲಿಲ್ಲ, ಹುಡುಗಾಟಿಗೆ ವಯಸ್ಸು ಅಂತ ಅನ್ಕೊಂಡಿರ್ಬೋದು ಕೆಲವರು. ಆದರೆ ತಪ್ಪು. ಅವರು ಅದ್ಭುತ ಓದುಗ. ಚಿಕ್ಕ ವಯಸ್ಸಿಗೆ ಅವರು 300ಕ್ಕೂ ಅಧಿಕ ಪುಸ್ತಕಗಳನ್ನು ಓದಿ ಮುಗಿಸಿದ್ರು. ಕಾರ್ಲ್ ಮಾರ್ಕ್ಸ್, ವ್ಲಾಡಿಮಿರ್ ಲೆನಿನ್, ಬಕುನಿನ್, ಹೀಗೆ ಸಾಕಷ್ಟು ಚಿಂತಕರ, ಅದರಲ್ಲೂ ಕೂಡ ಸಮತಾವಾದದ ಸಿದ್ಧಾಂತಗಳನ್ನು, ಕಮ್ಯುನಿಸ್ಟ್ ಥಿಯರಿಗಳನ್ನು ಅವರು ಅರಗಿಸಿ ಕುಡಿದಿದ್ರು. ತನ್ನ ಕ್ರಾಂತಿಕಾರಿ ಐಡಿಯಾಗಳನ್ನು ಜನರಿಗೆ ತಲುಪಿಸೋಕೆ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ಪತ್ರಿಕೆಗಳಲ್ಲಿ ಲೇಖನ ಕೂಡ ಬರಿತಾ ಇದ್ರು. ಆಗ ಬರ್ತಾ ಇದ್ದ ಪ್ರತಾಪ್ ಪತ್ರಿಕೆಯಲ್ಲಿ ಬಲವಂತ ಹೆಸರಲ್ಲಿ
ಕೀರ್ತಿ ಪತ್ರಿಕೆಯಲ್ಲಿ ವಿದ್ರೋಹಿ ಹೆಸರಲ್ಲಿ ಆರ್ಟಿಕಲ್ಸ್ ಅನ್ನ ಬರೆದು ಹಾಕ್ತಾ ಇದ್ರು. ಏನೋ ಭಗತ್ ಸಿಂಗ್ ಅವರ ಪೋಷಕರು ಅವರಿಗೆ ಮದುವೆ ಮಾಡೋಕೆ ಮುಂದಾದಾಗ ಭಗತ್ ಸಿಂಗ್ ಮನೆ ಬಿಟ್ಟು ಹೋಗ್ಬಿಟ್ರು, ಆಗಲ್ಲ ಯಾವಾಗ ಅಂತ ಹೇಳಿ. ಹಾಗೆ ಹೋಗೋ ಮುನ್ನ ನನ್ನ ಜೀವನವನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟಿದ್ದೀನಿ, ಹಾಗಾಗಿ ಈ ಜನ್ಮದಲ್ಲಿ ಸಾವು ಮಾತ್ರ ನನಗೆ ವಧುವಾಗೋದು ಅನ್ನೋದನ್ನ ಬರೆದಿಟ್ಟು ಹೋಗಿದ್ರು. ಮುಂಚೆನೆ ಡಿಸೈಡ್ ಮಾಡಿಬಿಟ್ಟಿದ್ರು ಜೀವ ಹೋಗುತ್ತೆ ಈ ದೇಶಕ್ಕೋಸ್ಕರ ಕೊಡ್ತೀನಿ ಅಂತ. ಆಮೇಲಿಂದ ತಮ್ಮ ಇಡೀ ಜೀವನ ಅವರು ಲಾಂಗ್ ಲೈಫ್ ಬಾಳಲಿಲ್ಲ, ಚಿಕ್ಕ ಲೈಫ್. ಬ್ರಿಟಿಷರು ಬೇಗ ಅವ್ರನ್ನ ಮುಗಿಸಿದ್ರು. ಯಾಕೆ ಏನು ಆಮೇಲೆ ನಾವು ನೋಡೋಣ. ಮುಂದಿನ ಇಡೀ ಜೀವನವನ್ನು ಆ ಚಿಕ್ಕ ಲೈಫನ್ನು ಅವರು ತುಂಬ ಲಾರ್ಜ್ ಮಾಡಿದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ. ಸ್ನೇಹಿತರೆ, 1928 ಸೆಪ್ಟೆಂಬರ್ 8 ಮತ್ತು 9ನೇ ತಾರೀಕು ದಿಲ್ಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತು. ಅಲ್ಲಿವರೆಗೂ ಇದ್ದ HRA ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಸಂಘಟನೆಯನ್ನು HSRA ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಆಗಿ ಬದಲಾಯಿಸಲಾಯಿತು. ಇದರ ಮಿಲಿಟರಿ ಕಮಾಂಡರ್ ಆಗಿ ಚಂದ್ರಶೇಖರ್ ಆಜಾದ್ ಇದ್ರೆ ಅದರ ವೈಚಾರಿಕ ನಾಯಕ, ಪ್ರಿನ್ಸಿಪಲ್ ಐಡಿಯಾಲಾಗ್ ಆಗಿದ್ದು ಇದೇ ಭಗತ್ ಸಿಂಗ್. ಇಲ್ಲಿ ಇವರು ಬರೀ ಬ್ರಿಟಿಷರ ವಿರುದ್ಧ ಮಾತ್ರ ಹೋರಾಡೋಕೆ ರೆಡಿ ಆಗಲಿಲ್ಲ, ಬದಲಾಗಿ ಭಾರತದ ಒಳಗೂ ಬೇರೂರಿರೋ ಅಸಮಾನತೆಯನ್ನು ಕೂಡ ತೊಡೆದು ಹಾಕೋ ಉದ್ದೇಶವನ್ನು ಹೊಂದಿದ್ರು. 20ರ ಹರೆಯದ ಯುವಕನ ಥಾಟ್ ಪ್ರೋಸೆಸ್ ಆ ಲೆವೆಲ್ಗಿತ್ತು. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗಳಿಗೋಸ್ಕರ ಪ್ರತ್ಯೇಕವಾಗಿ ನಾವು ಪಬ್ಲಿಷ್ ಮಾಡ್ತಿರೋ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ನಾವು ಇದುವರೆಗೂ ಪಬ್ಲಿಷ್ ಮಾಡಿರೋ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಕಾಣುತ್ತೆ. ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ, ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಡಿಸೈಡ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಅಖಾಡಕ್ಕಿಳಿದ ಭಗತ್ ಸಿಂಗ್, ಲಾಹೋರ್ನಿಂದ ಕಲ್ಕತ್ತಾಗೆ ಥ್ರಿಲ್ಲಿಂಗ್ ಎಸ್ಕೇಪ್. ಸ್ನೇಹಿತರೆ, ಮೊದಲಿಗೆ ಭಗತ್ ಸಿಂಗ್ ಟೀಮ್ ಕ್ರಾಂತಿಕಾರಿ ಹೆಜ್ಜೆ ಇಡೋದು 1928ರಲ್ಲಿ ಅಕ್ಟೋಬರ್ 30ನೇ ತಾರೀಕು. ಅವತ್ತು ಸೈಮನ್ ಕಮಿಷನ್ ಲಾಹೋರ್ಗೆ ಕಾಲಿಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳು ಅಂದರೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಇವ್ರನ್ನ ಲಾಲ್ ಬಾಲ್ ಪಾಲ್ ತ್ರಿವಳಿ ಜೋಡಿ ಅಂತ ಕರೆಯಲಾಗುತ್ತೆ. ಇವರು ಸೈಮನ್ ಗೋಬ್ಯಾಕ್ ಅನ್ನೋ ಚಳವಳಿ ಮಾಡ್ತಾ ಇದ್ರು. ಸೊ ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ಲಜಪತ್ ರಾಯ್ ಅವರ ಮೇಲೆ ಭೀಕರ ಲಾಠಿ ಚಾರ್ಜ್ ಆಗುತ್ತೆ. ಈ ರೀತಿ ಮಾಡೋಕೆ ಆರ್ಡರ್ ಕೊಟ್ಟಿದ್ದು ಪೊಲೀಸ್ ಸೂಪರಿಂಟೆಂಡೆಂಟ್ ಜೇಮ್ಸ್ ಎ ಸ್ಕಾಟ್. ತಲೆಗೆ ತೀವ್ರ ಪೆಟ್ಟು ಬಿದ್ದ ಲಾಲಾ ಲಜಪತ್ ರಾಯ್ ನವೆಂಬರ್ 17, 1928 ಕೆಲ ದಿನಗಳಲ್ಲೇ ಪ್ರಾಣ ಕಳ್ಕೊಳ್ತಾರೆ. ಇದು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ರಕ್ತ ಕುದಿಯೋ ರೀತಿ ಮಾಡುತ್ತೆ. ರಕ್ತಕ್ಕೆ ರಕ್ತವೇ ಉತ್ತರ ಅಂತ ನಿರ್ಧರಿಸಿದ HSRA ಟೀಮ್ ಜೇಮ್ಸ್ ಸ್ಕಾಟ್ನನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾರೆ. ಘಟನೆ ಆಗಿ ಭರ್ತಿ 1 ತಿಂಗಳ ಬಳಿಕ ಡಿಸೆಂಬರ್ 17, 1928 ಇವರ ಟೀಮ್ನಲ್ಲಿದ್ದ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಜೈ ಗೋಪಾಲ್ ಜಿಲ್ಲಾ ಪೊಲೀಸ್ ಆಫೀಸ್ ಹೊರಗಡೆ ಸ್ಕಾಟ್ ಹೊರಗೆ ಬರೋದನ್ನ ವೇಟ್ ಮಾಡ್ತಾ ಇರ್ತಾರೆ. ಆಗ ಅಲ್ಲೊಬ್ಬ ಜಾನ್ ಸೌಂಡರ್ಸ್ ಅನ್ನೋ ಅಧಿಕಾರಿ ತನ್ನ ಮೋಟಾರ್ ಸೈಕಲ್ನಲ್ಲಿ ಹೊರಗೆ ಬರ್ತಾನೆ. ಜೈ ಗೋಪಾಲ್ ಅವರು ಈತನೇ ಸ್ಕಾಟ್ ಅಂತ ತಪ್ಪಾಗಿ ತಿಳ್ಕೊಂಡು ಭಗತ್ ಸಿಂಗ್ ಅವರಿಗೆ ಸಿಗ್ನಲ್ ಕೊಡ್ತಾರೆ. ಆಗ ಭಗತ್ ಸಿಂಗ್ ಮತ್ತು ರಾಜ್ಗುರು ಆ ಅಧಿಕಾರಿ ಮೇಲೆ ಗುಂಡು ಹಾರಿಸ್ತಾರೆ. ಸೊ ಅಲ್ಲಿ ಜೇಮ್ಸ್ ಸ್ಕಾಟ್ ಬದಲಾಗಿ ಅಸಿಸ್ಟೆಂಟ್ ಕಮಿಷನರ್ ಜಾನ್ ಪಿ ಸ್ಯಾಂಡರ್ಸ್ ಮೃತಪಡ್ತಾರೆ. ನಂತರ ಅಲ್ಲಿಂದ ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಸ್ಯಾಂಡರ್ಸ್ ಹತ್ಯೆಯ ನಂತರ ಇಡೀ ಲಾಹೋರ್ ಪೊಲೀಸ್ ಪಡೆ ಅಲರ್ಟ್ ಆಗುತ್ತೆ. ಪ್ರತಿಯೊಂದು ಚೆಕ್ ಪೋಸ್ಟ್ ನಲ್ಲೂ ಕೂಡ ತಪಾಸಣೆ ಶುರುವಾಗುತ್ತೆ. ಈ ಟೈಮ್ನಲ್ಲಿ ದೇಶದ ಮುಂದೆ ಯಾವ ಧಾರ್ಮಿಕ ಆಚರಣೆನೂ ಮುಖ್ಯ ಅಲ್ಲ ಅಂತ ಹೇಳಿ ಸಿಖ್ ಧರ್ಮದ ಪದ್ಧತಿಯನ್ನ ಬದಿಗಿಟ್ಟು ತನ್ನ ಗಡ್ಡ ಕೂದಲನ್ನ ಸಂಪೂರ್ಣವಾಗಿ ಕತ್ತರಿಸ್ತಾರೆ. ಬ್ರಿಟಿಷರ ರೀತಿಯ ಹೇರ್ ಕಟ್ ಮತ್ತು ವೇಷಭೂಷಣಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಅಂದ್ರೆ ತಮ್ಮ ಗುರುತು ಸಿಗಬಾರದು ಅಂತ. ಕ್ರಾಂತಿಕಾರಿ ಮಹಿಳೆಯಾಗಿದ್ದ ದುರ್ಗಾ ಭಾವಿ ಮತ್ತು ಆಕೆಯ ಮಗುವನ್ನ ಕರ್ಕೊಂಡು ತಾನು ಅವರ ಗಂಡನಂತೆ ನಟಿಸ್ತಾ ರೈಲನ್ನು ಹತ್ತುತ್ತಾರೆ. ಲಾಹೋರ್ನಿಂದ ಲಕ್ನೋ, ಅಲ್ಲಿಂದ ಕಲ್ಕತ್ತಾಗೆ ಸೇಫ್ ಆಗಿ ಎಸ್ಕೇಪ್ ಆಗ್ತಾರೆ. ಇದೇ ಆಪರೇಷನ್ ಅಲ್ಲಿ ಗುಂಡು ಹಾರಿಸಿದ ಕ್ರಾಂತಿಕಾರಿ ರಾಜ್ಗುರು ಒಬ್ಬ ಸಾಮಾನ್ಯ ಕೆಲಸಗಾರನ ವೇಷದಲ್ಲಿ ಪೊಲೀಸರ ಕಣ್ಣು ಮುಂದೆನೆ ಎಸ್ಕೇಪ್ ಆಗಿರ್ತಾರೆ. ಭಗತ್ ಸಿಂಗ್ ಲೈಫ್ನ ಹಾಗೂ ಭಾರತದ ಇತಿಹಾಸದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆರಂಭದಲ್ಲೇ ಹೇಳಿದ್ವಲ್ಲ, ಏಪ್ರಿಲ್ 8, 1929 ಆ ಅಸೆಂಬ್ಲಿ ಬಾಂಬ್ ಘಟನೆ. ಬ್ರಿಟಿಷ್ ಸರ್ಕಾರ ಭಾರತೀಯ ಕಾರ್ಮಿಕರನ್ನ ಹತ್ತಿಕ್ಕೋಕೆ ಪಬ್ಲಿಕ್ ಸೇಫ್ಟಿ ಬಿಲ್ ಮತ್ತು ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಅನ್ನೋ 2 ಬಿಲ್ಗಳನ್ನ ತಂದಿರುತ್ತೆ. ಇದರಲ್ಲಿ ಕಮ್ಯುನಿಸ್ಟ್ ವಾದಿಗಳನ್ನ ಮತ್ತೆ ಕ್ರಾಂತಿಕಾರಿಗಳನ್ನ ದೇಶದಿಂದಲೇ ಓಡಿಸೋಕೆ ಮಾಡಿದ್ದ ಬಿಲ್ ಆಗಿರುತ್ತೆ ಇದು. ಯಾವ ದಿನ ಆ ಬಿಲ್ ಪಾಸ್ ಆಗೋದಿತ್ತೋ ಅದೇ ದಿನ ಇದನ್ನ ವಿರೋಧಿಸಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅಸೆಂಬ್ಲಿಯಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ಎಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನ ಕೂಗ್ತಾರೆ. ಇದೇ ಸ್ಲೋಗನ್ ಸ್ನೇಹಿತರ ನಂತರ ಭಾರತದ ಮೂಲೆ ಮೂಲೆಗೂ ತಲುಪಿ ಜನಪ್ರಿಯ ಪ್ರತಿಭಟನೆಯ ಸ್ಲೋಗನ್ ಆಗುತ್ತೆ. ಅದನ್ನ ಎಸೆದ ಉದ್ದೇಶ ಯಾರನ್ನು ಕೊಲ್ಲೋದಾಗಿರಲಿಲ್ಲ. ಆಕ್ಚುಲಿ ಆ ಬ್ಲಾಸ್ಟ್ನ ಉದ್ದೇಶ ಡೇಟಾ ಪ್ರಕಾರ ಅದೊಂದು ಲೋ ಇಂಟೆನ್ಸಿಟಿ ಬಾಂಬ್ ಆಗಿತ್ತು. ಯಾರು ಇಲ್ಲದ ಜಾಗ ನೋಡಿ ಎಸ್ತಿದ್ರು.
ಶಬ್ದ ಮಾಡಿ ಪ್ರತಿಭಟನೆಯ ಧ್ವನಿಯನ್ನು ತಲುಪಿಸೋದಷ್ಟೇ ಅವರ ಉದ್ದೇಶ ಆಗಿತ್ತು. ಫ್ರೆಂಚ್ ಕ್ರಾಂತಿಕಾರಿ ಆಗಸ್ಟ್ ವೈಲೆಂಟ್ ಹೇಳಿದ ಒಂದು ಮಾತು ಭಗತ್ ಸಿಂಗ್ರಿಗೆ ಸ್ಫೂರ್ತಿಯಾಗಿತ್ತು. ಅದೇನೋ ಅಂದರೆ ಕಿವುಡರಿಗೆ ಕೇಳಿಸುವಂತೆ ಮಾಡೋಕೆ ದೊಡ್ಡ ಶಬ್ದವೇ ಬೇಕು ಅಂತ. ಅಷ್ಟೇ ಅಲ್ಲ, ಆಗ ತಲೆಮರೆಸಿಕೊಳ್ಳುವ ಅವಕಾಶವಿದ್ರೂ ಕೂಡ ಆ ಗದ್ದಲದಲ್ಲಿ ಓಡ್ ಹೋಗಲಿಲ್ಲ ಮಾಡೋ ಕೆಲಸ ಮಾಡಿ ಹೇಳಿಗಳಂತೆ ಅವರು. ಇಬ್ರು ಅಲ್ಲೇ ನಿಂತು ಉದ್ದೇಶಪೂರ್ವಕವಾಗಿ ಅರೆಸ್ಟ್ ಆಗ್ತಾರೆ. ಯಾಕೊತ್ತಾ? ಬ್ರಿಟಿಷರ ಕೋರ್ಟ್ ಅನ್ನೇ ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನ ಇಡೀ ದೇಶಕ್ಕೆ ತಲುಪಿಸುವ ಮೈಕ್ ಅನ್ನಾಗಿ ಬಳಸ್ಕೊಳ್ಳೋಕೆ. ಆದರೆ ಅದು ಅವತ್ತಿನ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಆಗಲಿಲ್ಲ. ಕಾಂಗ್ರೆಸ್ ಸದಸ್ಯ ಚಮನ್ ಲಾಲ್ ಈ ಥರ ಬಾಂಬ್ ಬ್ಲಾಸ್ಟ್ ಮಾಡೋದು ಹುಚ್ಚುತನ ಅಂತ ಕರೀತಾರೆ. ಅವರ ವಾದ ಏನು ಅಂದರೆ ಶಾಂತಿ ಮಾತುಕತೆ ಮೂಲಕ ಸ್ವಾತಂತ್ರ್ಯ ಪಡಿಬೇಕು ಅಂತ. ಆದರೆ ಇದಕ್ಕೂ ಭಗತ್ ಸಿಂಗ್ ಉತ್ತರವನ್ನು ಕೊಟ್ಟಿದ್ರು. ಚಮನ್ ಲಾಲ್ರ ಮೊದಲ ಭೇಟಿಯಲ್ಲಿನೇ ಭಗತ್ ಸಿಂಗ್ ತನ್ನ ಲಾಯರ್ ಆಗಿದ್ದ ಮತ್ತೊಬ್ಬ ಕಾಂಗ್ರೆಸ್ ಸದಸ್ಯ ತರುಣ್ ಅಸಫ್ ಅಲಿಗೆ ಈ ವಿಚಾರ ಹೇಳ್ತಾರೆ. ನೋಡಿ ಸರ್, ಅವ್ರಿಗೆ ಚೂರು ಹೇಳಿ, ನಾವು ಹುಚ್ಚರಲ್ಲ, ನಾವು ನಮ್ಮ ಕೆಲಸವನ್ನು ಅಂದರೆ ಕ್ರಾಂತಿಯನ್ನು ನಿಷ್ಠೆಯಿಂದ ವಿನಮ್ರತೆಯಿಂದ ಮಾಡ್ತಿರೋರು, ಕಾಂಗ್ರೆಸ್ನವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಈ ರೀತಿ ಭಗತ್ ಸಿಂಗ್ ಅವರು ಜೈಲಿಗೆ ಹೋದ್ಮೇಲೆ ನರಕ ಶುರುವಾಗುತ್ತೆ. ಅಂದಿನ ದಿನಗಳಲ್ಲಿ ಯುರೋಪಿಯನ್ ಖೈದಿಗಳಿಗೆ ಒಳ್ಳೆ ಬಟ್ಟೆ, ಆಹಾರ, ನ್ಯೂಸ್ ಪೇಪರ್ ಎಲ್ಲ ಕೊಡ್ತಾ ಇದ್ರು. ಆದರೆ ಭಾರತೀಯ ರಾಜಕೀಯ ಖೈದಿಗಳಿಗೆ ಕೊಳೆತ ಊಟ, ಕಠಿಣ ಕೆಲಸ ಕೊಟ್ಟು ಕೀಳಾಗಿ ನೋಡ್ಕೊಳ್ತಾ ಇದ್ರು. ಇದರ ವಿರುದ್ಧ ಸಮಾನತೆಗಾಗಿ ಭಗತ್ ಸಿಂಗ್ ಮತ್ತು ಸಂಗಡಿಗರು ಜೂನ್ 15, 1929ರಲ್ಲಿ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ. ಬೇಡಿಕೆ ಒಂದೇ, ನಮ್ಮನ್ನ ಕಾಮನ್ ಕ್ರಿಮಿನಲ್ಸ್ ತರ ನೋಡಬೇಡಿ, ಪೊಲಿಟಿಕಲ್ ಪ್ರಿಸನರ್ಸ್, ರಾಜಕೀಯ ಖೈದಿಗಳು ಅಂತ ಪರಿಗಣಿಸಿ ಅಂತ. ಒಂದಿನ 2 ದಿನ ಅಲ್ಲ, 116 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಇದು ಅಕ್ಟೋಬರ್ 5ನೇ ತಾರೀಕಿನ ತನಕ ನಡೆಯುತ್ತೆ. ಬ್ರಿಟಿಷರು ಅವರ ಬಾಯಿ ತೆಗೆದು ಬಲವಂತವಾಗಿ ಟ್ಯೂಬ್ ಮೂಲಕ ಹಾಲನ್ನು ಗಂಟಲಿಗೆ ಸುರಿಯೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೂ ಇವರು ಪ್ರತಿಭಟಿಸ್ತಾನೆ ಇರ್ತಾರೆ. ಭಗತ್ ಸಿಂಗ್ ಅವರ ದೇಹದ ತೂಕ ಭಾರಿ ಪ್ರಮಾಣದಲ್ಲಿ ಬಿದ್ದೋಯ್ತು, ಅಸ್ಥಿ ಪಂಜರದಂತಾದ್ರು. ಆದರೂ ಅವರ ಕಣ್ಣಿನಲ್ಲಿದ್ದ ಕ್ರಾಂತಿಯ ಕಿಡಿ ಪ್ರಜ್ವಲಿಸ್ತಾನೆ ಇತ್ತು. ಈ ಉಪವಾಸ ಸತ್ಯಾಗ್ರಹದ ಸುದ್ದಿ ದೇಶಾದ್ಯಂತ ಹಬ್ಬಿ ಯುವಕರು ರೊಚ್ಚಿಗೇಳೋಕೆ ಶುರು ಮಾಡಿದ್ರು. ಸೇಮ್ ಟೈಮ್ ಕೋರ್ಟ್ನಲ್ಲಿ ಸ್ಯಾಂಡರ್ಸ್ ಹತ್ಯೆ ಮತ್ತು ಅಸೆಂಬ್ಲಿ ಬಾಂಬ್ ಕೇಸ್ನ ವಿಚಾರಣೆ ಮುಗಿತಾ ಬಂತು, ಅಥವಾ ಬ್ರಿಟಿಷರು ಬೇಗ ಮುಗಿಸಿದ್ರು. ಬ್ರಿಟಿಷ್ ಕೋರ್ಟ್ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರಿಗೆ ಗಲ್ಲು ಶಿಕ್ಷೆಯನ್ನ ಅನೌನ್ಸ್ ಮಾಡ್ತು. ಆ ಆದೇಶಕ್ಕೆ ಸೈನ್ ಹಾಕಿದ್ದು ನವಾಬ್ ಮೊಹಮ್ಮದ್ ಅಹಮದ್ ಖಾನ್ ಕಸೂರಿ ಅನ್ನೋ ಜಡ್ಜ್. ಅಧಿಕೃತ ದಾಖಲೆಗಳ ಪ್ರಕಾರ ಗಲ್ಲಿಗೇರಿಸಬೇಕಾಗಿದ್ದ ದಿನಾಂಕ ಮಾರ್ಚ್ 23, 1931 ಬೆಳಗ್ಗೆ. ಆದರೆ ಭಗತ್ ಸಿಂಗ್ ಹೆಸರು ಆಲ್ರೆಡಿ ದೇಶದಾದ್ಯಂತ ಜನರ ಹೃದಯಕ್ಕೆ ತಲುಪಾಗಿತ್ತಲ್ಲ. ಹಾಗಾಗಿ ಮಾರ್ಚ್ 24ನೇ ತಾರೀಕು ಏನಾದರೂ ದೊಡ್ಡ ದಂಗೆ ಆಗ್ಬೋದು, ಜನ ಜೈಲಿಗೆ ನುಗ್ಗಬಹುದು ಅನ್ನೋ ಹೆದರಿಕೆ ಬ್ರಿಟಿಷರಿಗೆ ಶುರುವಾಯಿತು. ಹೀಗಾಗಿ ಹೇಳಿ ಸರ್ಕಾರ 11 ಗಂಟೆಗಳ ಮುಂಚಿತವಾಗಿ ಮಾರ್ಚ್ 23ರ ರಾತ್ರಿ 7:30 ಸುಮಾರಿಗೆ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ರಹಸ್ಯವಾಗಿ ಅವ್ರನ್ನ ಗಲ್ಲಿಗೇರಿಸುವ ನಿರ್ಧಾರ ಮಾಡ್ತು. ಕಡೆಯ ಕ್ಷಣದಲ್ಲಿ ಜೈಲಧಿಕಾರಿ ಗಲ್ಲಿ ಕರೆಯೋಕೆ ಬಂದಾಗ ಭಗತ್ ಸಿಂಗ್ ಕೂಲಾಗಿ ಲೆನಿನ್ ಅವರ ಪುಸ್ತಕವನ್ನ ಓದ್ತಾ ಇರ್ತಾರೆ. ಆ ಅಧಿಕಾರಿ ಹತ್ತಿರ ಬಂದಾಗ ಭಗತ್ ಸಿಂಗ್ ಹೇಳಿದ ಮಾತು ಇಷ್ಟೇ: ಸ್ವಲ್ಪ ತಡೀರಿ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನ ಭೇಟಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಆ ಚಾಪ್ಟರ್ ಮುಗಿಸಿ ಪುಸ್ತಕ ಮಡಚಿ ಎದ್ದು ನಿಂತರು. ಆಮೇಲೆ ಗಲ್ಲಿಗೇರುವ ಮುನ್ನ ಅವರು ಇಟ್ಟಿದ್ದ ಡಿಮಾಂಡ್ ಒಂದೇ: ನಾವು ಯುದ್ಧ ಕೈದಿಗಳು, ನಮ್ಮನ್ನ ಗಲ್ಲಿಗೇರಿಸಬೇಡಿ, ಫೈರಿಂಗ್ ಸ್ಕ್ವಾಡ್ ಮುಂದಿಟ್ಟು ಹತ್ಯೆ ಮಾಡಿ ಅಂತ. ಆದರೆ ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸೋಕೆ ಮುಂದಾಗತ್ತೆ. ಗಲ್ಲಿಗೇರಿಸುವ ಮುನ್ನ 3 ವೀರರು ಒಬ್ರಿಗೊಬ್ರು ಅಪ್ಕೊಂಡು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳುತ್ತಲೇ ನಗುತ್ತಲೇ ಅಂತ್ಯವಾಗ್ತಾರೆ. ಯಂಗ್ ಏಜ್ನಲ್ಲೇ ದೇಶಕ್ಕೋಸ್ಕರ ಜೀವವನ್ನು ಅರ್ಪಿಸ್ತಾರೆ. ಬ್ರಿಟಿಷರಿಗೆ ಎಷ್ಟು ಹೆದರಿಕೆ ಇತ್ತು ಅಂದರೆ ಅವ್ರನ್ನ ಗಲ್ಲಿಗೇರಿಸಿದಷ್ಟೇ ಅಲ್ಲ, ರಾತ್ರೋರಾತ್ರಿ ಜೈಲಿನ ಹಿಂಬದಿಯ ಗೋಡೆಯನ್ನು ಒಡೆದು ಅವರ ದೇಹಗಳನ್ನು ರಹಸ್ಯವಾಗಿ ಟ್ರಕ್ನಲ್ಲಿ ತಗೊಂಡು ಹೋಗಿ ಫಿರೋಜ್ಪುರ್ ಜಿಲ್ಲೆಯ ಗಂಡಾ ಸಿಂಗ್ ವಾಲಾ ಹಳ್ಳಿ ಸಮೀಪ ಸತ್ಲೆಜ್ ನದಿ ತೀರದಲ್ಲಿ ಸುಟ್ಟು ಹಾಕಿಬಿಡ್ತಾರೆ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಉಳಿಸ್ಕೊಳ್ಳೋಕೆ ಏನೂ ಪ್ರಯತ್ನ ಆಗ್ಲಿಲ್ವಾ ಅಂತ. ಸ್ನೇಹಿತರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಗತ್ ಸಿಂಗ್ ಮತ್ತವರ ಜೊತೆಗಾರರನ್ನ ಹೇಗಾದ್ರೂ ಮಾಡಿ ಉಳಿಸಲೇಬೇಕು ಅನ್ನೋ ಆಸೆ ಹಠ ಇತ್ತು. ಅದಕ್ಕೆ ಅವರು ಗಾಂಧೀಜಿಯವರ ಹತ್ರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ. ಆ ಬ್ರಿಟಿಷ್ ವೈಸ್ ರಾಯ್ ಲೆವೆಲ್ ನಲ್ಲಿ ಇದನ್ನ ಎಸ್ಕಲೇಟ್ ಮಾಡಿ, ಟಾಪ್ ಲೆವೆಲ್ ನಲ್ಲಿ ಇದನ್ನ ಸ್ವಲ್ಪ ಹೈಲೈಟ್ ಮಾಡಿ, ಪ್ರೆಷರ್ ಹಾಕಿ ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸೋ ಯೋಚನೆ ಮಾಡಿದ್ರೆ ನೀವು ಅವರೊಂದಿಗೆ ಮಾಡ್ಕೊಂಡಿರೋ ಒಪ್ಪಂದವನ್ನು ಅಲ್ಲೇ ಮುರಿದು ಬಿಡಿ, ಬ್ರಿಟಿಷರ ಜೊತೆ ನೀವು ಅಸಹಕಾರ ಮಾಡಿ, ಬ್ರಿಟಿಷರ ವಿರುದ್ಧ ನೀವು ಬಂಡೇಳಿ ಅಂತ ಗಾಂಧೀಜಿಗೆ ಸುಭಾಷ್ ಚಂದ್ರ ಬೋಸ್ ಒತ್ತಾಯ ಮಾಡ್ತಾರೆ. ಇದಕ್ಕೆ ಗಾಂಧೀಜಿಯವರು ನನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಭಗತ್ ಸಿಂಗ್ ಅವರನ್ನ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಇತಿಹಾಸದ ಕಹಿ ಸತ್ಯ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ನೆನಪಿಗಾಗಿ ಭಾರತ ಪಾಕಿಸ್ತಾನ್ ಬಾರ್ಡರ್ ಹತ್ರ ಇರೋ ಹುಸೇನಿವಾಲಾದಲ್ಲಿ ದೊಡ್ಡ ಸ್ಟ್ಯಾಚ್ಯೂಗಳನ್ನು ನಿಲ್ಲಿಸಲಾಗಿದೆ. ಇವತ್ತಿಗೂ ನಮ್ಮ ದೇಶದ ಯುವಕರಿಗೆ ದೇಶಭಕ್ತಿ ಅಂದರೆ ಮೊದಲು ನೆನಪಾಗೋದೇ ಭಗತ್ ಸಿಂಗ್. 2008ರಲ್ಲಿ
ಇಂಡಿಯಾ ಟುಡೇ ಮ್ಯಾಗಝಿನ್ ನಡೆಸಿದ ಒಂದು ದೊಡ್ಡ ಪೋಲ್ನಲ್ಲಿ ಸರ್ವೆನಲ್ಲಿ ಜನ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗಿಂತಲೂ ಹೆಚ್ಚಾಗಿ ಭಗತ್ ಸಿಂಗ್ ಅವರಿಗೆ ವೋಟ್ ಹಾಕಿ ಅವ್ರನ್ನೇ ಗ್ರೇಟೆಸ್ಟ್ ಇಂಡಿಯನ್, ಶ್ರೇಷ್ಠ ಭಾರತೀಯ ಅಂತ ಆಯ್ಕೆ ಮಾಡಿದರು. ಭಾರತದ ಪಾರ್ಲಿಮೆಂಟ್ ಕೂಡ 2001 ಮತ್ತು 2005 ಮಾರ್ಚ್ 23ನೇ ತಾರೀಕು ಭಗತ್ ಸಿಂಗ್ ಅವರಿಗೆ ಗೌರವ ಸೂಚಿಸೋಕೆ ಮೌನಾಚರಣೆ ಮಾಡಿತ್ತು. ಇನ್ನು ಪಾಕಿಸ್ತಾನದಲ್ಲೂ ಕೂಡ ಭಗತ್ ಸಿಂಗ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಇನ್ನು ಭಗತ್ ಸಿಂಗ್ ಅವರ ಮೇಲೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿವೆ. ಇನ್ನು 1968ರಲ್ಲಿ ಸಿಂಗ್ ಅವರ 61ನೇ ಬರ್ತ್ಡೇ ಟೈಮ್ನಲ್ಲಿ ಒಂದು ವಿಶೇಷವಾದ ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ₹5 ಕಾಯಿನ್ನಲ್ಲೂ ಕೂಡ ಇವರ ಫೋಟೋವನ್ನು ಅಚ್ಚೊತ್ತಿಸಲಾಗಿತ್ತು. इनकलाब जिंदाबाद। ಸೊ ಫ್ರೆಂಡ್ಸ್, ಇದಾಗಿತ್ತು ಭಗತ್ ಸಿಂಗ್ ಅವರ ಕ್ರಾಂತಿಯ ಕತೆ. ಲೀಡರ್ಸ್ ಸರಣಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ. ಈ ತರ ಲೀಡರ್ಸ್ ಸರಣಿಯ ವಿಡಿಯೋಸ್ ಕೂಡ ನೀವು ನೋಡಬಹುದು ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ನೋಡಬಹುದು. ಹಾಗೂ ಈ ತರ ಎಲ್ಲ ವಿಡಿಯೋಸ್ ಅನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ನೋಡ್ತಾ ಹೋಗಬಹುದು. ಹಾಗೆ ಕಡೆದಾಗಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ಮರಿಬೇಡಿ ಅಂತ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.